ಅವನಿಂದ ನಮ್ಮ ಹುಡುಗರು ಸತ್ಕಿತ್ತು ಹೋದಾರು. ಸುಮ್ಮನೆ ಬರಬೇಡಿ ಇನ್ಸ್ಪೆಕ್ಟರ್, 2 ಜೀವ ಜ್ಞಾಪಕ ಇರಲಿ. ಕಮಾನ್ ಡಾಕ್ಟರ್. ಡಾಕ್ಟರ್ ಏನಯ್ಯ? ಒಬ್ಬ ಪೇಷಂಟ್. ಏನಾಗಿದೆ? ಗುಂಡೆಟ್. ಗುಂಡಾಕಿದಾನ? ಗುಂಡೆಟ್ ಬುಲೆಟ್ ಬಿದ್ದಿದೆ. ಬುಲೆಟ್ ಬಿದ್ಯಾ? ಹಾಗಾದ್ರೆ ಪೊಲೀಸ್ ತಿಳಿಸಬೇಕಾದ ವಿಷಯ ಇದು. ಪೊಲೀಸಾ? ಯಾತಕ್ಕೆ? ಅವರೇ ಹೊಡೆದಿದ್ದು. ಎಲ್ಲಾಯ್ತು? ಏನಾಯ್ತು? ಹೇಗಾಯ್ತು? ಜಾಸ್ತಿ ಪ್ರಶ್ನೆ ಕೇಳ್ಬೇಡ್ರಿ. ಬಂದ್ರಿ ಆಚೆ, ಬಂದ್ರಿ ಆಚೆ. ಬರ್ತೀನಪ್ಪ, ನಾನು ಗುಂಡಾಕ್ಬೇಡ. ನಡಿ ನಡಿ ನಡಿ. ಬಾ ಮೆತ್ತಿಗೆ. ಅಯ್ಯೋ, ನನ್ ಮುಖ ಏನೇ ನೋಡ್ತೀರಾ? ಅಲ್ಲ ಅಟೆಂಡ್ ಮಾಡ್ರಿ. ಅಟೆಂಡ್ ಮಾಡ್ತೀನಪ್ಪ, ನೀನು ತೋರಿಸ್ಬೇಡ. ಹೋಗು ಹೋಗು. ನೋಡು, ಅವನಿಗೆ ನೋಡ್ಕೋ. ತಕೋ. ಅವನಿಗೆ ಭದ್ರವಾಗಿ ನೋಡ್ಕೋ. ಅವನ್ ನಿನ್ ಜವಾಬ್ದಾರಿ ಈಗ. ಯಾರು ಕಳ್ಸಿದ್ ನಿನ್ಗೆ? ಯಾರು ಕಳ್ಸಿತ್ತು? ಹೇಳು, ಯಾರು ಕಳ್ಸಿದ್ದು? ವಿಕ್ರಮ್. ವಿಕ್ರಮ್ ವಿಕ್ರಮ್. ಸ್ಟೂಪಿಡ್ ಫೆಲೋ, ಇನ್ನು ಸುಳ್ಳೆ ಬಗಳ್ತಾ ಇದ್ದಾನೆ. ಹಾಗಾದ್ರೆ ಏನ್ ಮಾಡೋದು ವಿಕ್ರಮ್? ನೀನ್ ಯೋಚನೆ ಮಾಡ್ಬೇಡ. ಅವ್ನು ನಿಜ ಹೇಳುವವರೆಗೂ ನಾನಂತೂ ಅವನಿಗೆ ಬಿಡಲ್ಲ. ಮೊದ್ಲ ಬಾಗ್ಲ ಹಾಕೋ. ಮೊದ್ಲು ಹಾಲು ಕುಡೀರಿ, ಬಾಗ್ಲ ಹಾಕ್ತೀನಿ. ವಿಕ್ರಮ್, ಭಾಗ್ಯ, ಈಚೆಚೆಗೆ ಹಳ್ಳಿಲಿ ಏನೇನೋ ನಡೀತಾ ಇದೆ. ಒಂದು ಅರ್ಥ ಆಗ್ತಾ ಇಲ್ಲ. ಆ ರೌಡಿ ಬೇರೆ ಚೆನ್ನಿನ ಎಳ್ಕೊಂಡು ಹೋಗಿದ್ದಾನೆ. ವಿನೋದ್, ನನಗೇನೋ ಆ ರೌಡಿ ನೋಡಿದ್ರೆ ಒಳ್ಳೆಯವನು ಅಂತಾನೆ ಅನ್ಸುತ್ತೆ. ಯಾಕೆ ಗೊತ್ತಾ, ಮೊನ್ನೆ ನಮ್ಮ ಹೋಟ್ಲು ಯಾರನ್ನು ಗಲಾಟೆ ಮಾಡ್ತಾ ಇದ್ದಾಗ ಅವ್ನು ಬಂದು ಎಲ್ಲಾರನ್ನೂ ಹೊಡೆದೋಡ್ಸ್ಬಿಟ್ಟ. ಅವನ್ ನೋಡಿದ್ರೆ ವಿಕ್ರಮ್ ನೋಡ್ದಾಗಲ್ಲ. ಕರೆಕ್ಟ್ ಭಾಗ್ಯ, ನನಗೂ ಆ ಸಂದೇಹ ಇತ್ತು. ನಡಿ, ಅವ್ರ ಮನೆಗೆ ಹೋಗಿ ವಿಚಾರಿಸೋಣ. ನಡಿ. ಅಲ್ಲ, ಅವನು ಯಾವನೋ ರೌಡಿ ವಿಕ್ರಮ್ನ ಹೊಡೆದು ನಿನ್ನ ಹೇಳ್ಕೊಂಡು ಹೋಗಿದ್ದ ಅಂತ ಊರ್ಲೆಲ್ಲ ಸುದ್ದಿ. ಹೇಗೆ ತಪ್ಪಿಸ್ಕೊಂಡ್ ಬಂದೆ? ವಿನೋದಣ್ಣ, ಅದೆಲ್ಲ ಅರ್ಥ ಸುಳ್ಳು. ಸುಳ್ಳು ಅಂದ್ರೆ? ನಿಜವಾದ ಕಳ್ಳ ಯಾರು ಅಂತ ಪತ್ತೆ ಮಾಡೋಕೆ ವಿಕ್ರಮೇ ರೌಡಿ ವೇಷದಲ್ಲಿ ತಿರುಗಾಡ್ತಾ ಇರೋದು. ಚೆನ್ನಿ, ಯಾರು ನಗಳ್ತಾ ಇರೋದು? ನಿಜ ಹೇಳ್ತೀನಿ, ನಾನು ಕಳಿಸಿದ್ದು ಭದ್ರಪ್ಪ. ಇಷ್ಟು ವಿಕ್ರಮ್ ವಿಕ್ರಮ್ ಹೇಳ್ತಾ ಇದ್ಯಾ? ತಪ್ಪಿಸ್ಕೊಂಡು ಭದ್ರಪ್ಪನೇ ಹೇಳ್ತಾ ಇದ್ಯಾ? ಯಾರು ಕಳಿಸಿದ್ರು? ನಿಜ ಹೇಳ್ತಾ ಇದ್ದೀನಿ. ಯಾರು? ನಾನು ಕಳಿಸಿದ್ದು ಭದ್ರಪ್ಪ. ಎಷ್ಟು ಸುಳ್ಳು ಹಾಕಲ್ದ? ನಮ್ಮ ಹತ್ರ ಹಾಕಲ್ದ? ಯಾಕೆಲ್ಲ ಸಿಕ್ಕಾಕೊಂಡ್ರೆ ನಿನ್ನ ಹೆಸರು ಅಂತ ಹೇಳಿದ್ದ ಭದ್ರಪ್ಪ. ಅಮ್ಮ
ತಾಯಿಯಬ್ಬನ ಕೊಲೆಗೂ ಭದ್ರಪ್ಪನೇ ಕಾರಣ ಇರಬೇಕು. ಈ ವಿಷಯನ ಮೊದಲು ನನಗೆ ಎದುರ್ತೀನಿ. ವಿಕ್ರಮ್, ನಾನು ಹೋಗಿ ಊರಿನವ್ರಿಗೆಲ್ಲ ಆ ಭದ್ರಪ್ಪನ ಮನೆ ಏನಂತ ತಿಳಿಸ್ಬಿಟ್ಟು ಬರ್ತೀನಿ. ನೀನ್ ಹೇಳ್ತಿರೋದು ನಿಜ ಆದ್ರೂ ನಮ್ಗೆ ನಂಬಕ್ಕೆ ಆಗ್ತಿದೆ. ಭದ್ರಪ್ಪ ಅಷ್ಟು ಕೆಟ್ಟ. ನಾನು ಭದ್ರಪ್ಪ ನಾನು ಸರ್ ನಿಜ ಹೇಳ್ತಾ ಇದ್ದೀನಿ ಕೇಳಿ ಸರ್. ಊರಿನವ್ರಿಗೆಲ್ಲ ಅವ್ನು ಒಳ್ಳೆಯವನಾಗಿರ್ಬೋದು, ನಿಜವಾಗ್ಲೂ ಒಳ್ಳೆಯವನ ಸರ್. ತುಂಬಾ ಕೆಟ್ಟವನು, ತುಂಬಾ ಕೆಟ್ಟವನು ಸರ್. ಎಂಥ ಕಚ್ಚಡ ಕೆಲಸ ಮಾಡಿದ್ಯಾ? ಹೋಗಲೇ ರೌಡಿ ನನ್ನ ಮಗನೇ, ಕಳ್ಳ ನನ್ನ ಮಗನೇ. ನನ್ನ ಯೋಗ್ಯತೆ ನಿನಗೇನಾಗುತ್ತೋ? ನಿನ್ನ ಯೋಗ್ಯತೆ ನನ್ಗೆ ಚೆನ್ನಾಗಿ ಗೊತ್ತು. ನಾನು ಯಾರಂತ ತಿಳ್ಕೊಂಡಿದ್ಯಾ? ವಿಕ್ರಮ್. ಹೌದು, ವಿಕ್ರಮ್. ರೌಡಿ ಅಲ್ಲ, ವಿಕ್ರಮ್. ಏನ್ರು ಲೇ, ನನ್ನ ಈ ಊರಲ್ಲಿ ಕೆಟ್ಟವನ್ ಮಾಡಕ್ ನೋಡ್ತಾ ಇದೀರೇನ್ರು? ನನ್ನ ಹತ್ರ ನಾಟಕ ಆಡ್ತಾ ಇದೀರಂದ್ರಲೇ? ನಾಟಕ ಆಡ್ತಿರೋದು ನೀವು, ನಾವಲ್ಲ. ಭದ್ರಪ್ಪ, ಅವನ್ ಯಾಕೆ ಅನ್ಯಾಯವಾಗಿ ಕೊಂದ್ರಿ? ನಿನಗ್ ಗೊತ್ತಿಲ್ಲಪ್ಪ, ಇಂಥ ಪಾಪಿಗಳು ಈ ಜಗತ್ತಲ್ಲಿ ಗೊತ್ತಿರೋದಕ್ಕಿಂತ ಸಾಯೋ ಮಾತುಗಳಪ್ಪ, ಸಾಯೋ ಮಾತು. ಭದ್ರಪ್ಪ ಪಾಪಿ ಅವನಲ್ಲ, ನೀನು. ನಾನು ಪಾಪಿನ? ಯಾರ ನೀನು? ನಾನ್ಯಾರ ಗೊತ್ತಿಲ್ಲ. ಮೊದಲು ಕಿರೀಟದ 4 ಬೀಗಕಾಯಿಗಳನ್ನ ತಂದ್ಕೊಡು ಅಂತ ನೀನು ನನ್ನ ತಾನೇ ಬೀಗದ ಕೈಗಳನ್ನ ನಾನು ತಂದ್ಕೊಳ್ಳೋದು ನಿನ್ನ ಕೇಳುತ್ತಾ? ಏನದು ದೃಷ್ಟಿ ಕೇಳಿದ್ಯಾ ನಿಮಗೆ? ಈ ಜಗ್ಗನ ಹಿಡಿದು ತಂದ್ಕೊಡು ಅಂತ ನೀನು ನನ್ನ ತಾನೇ ಕೇಳಿದ್ದೆ. ಭಗವಂತ, ಇವನ್ನ ನನಗೆ ಹಿಡಿದು ತಂದ್ಕೊಡು ಅಂತ ನಿನ್ಗೆ ಹೇಳುತ್ತಾ? ಅದು ನಿಜ ತಲೆ ಮೇಲೆ ಹೊರದಂಗೆ ಹೇಳ್ತಾ ಇದೀಯಲ್ಲ. ಹೌದು, ನೀನು ಯಾರು? ಇಲ್ಲಿ ಬರೋ ಕಾರಣ ಏನೋ? ನಾನು ಯಾರ? ಪೊಲೀಸ್ ಭದ್ರಪ್ಪ, ದೇವರ ಕಿರೀಟದ 4 ಬೀಗದ ಕೈನಲ್ಲಿ 1 ಬೀಗದ ಕೈ ಪೊಲೀಸ್ನವ್ರ ವಶದಲ್ಲಿತ್ತು. ನೀನೇನೋ ಮಸಲತ್ ಮಾಡಿ ಅದನ್ನ ಲಪಟಾಯಿಸ್ಬಿಟ್ಟೆ. ಮಿಕ್ಕ 3 ಬೀಗದ ಕೈಗೋಸ್ಕರ ನೀನು ಪ್ರಯತ್ನ ಮಾಡ್ತೀಯ ಅಂತ ನಮಗೆ ಅನುಮಾನ ಬಂದು ನಮ್ಮ ಹದ್ದಿನ ಕಣ್ಣು ನಿನ್ನ ಮೇಲೆ ಬಿತ್ತು. ನಾನು ನಿನ್ ಜೊತೆ ಸೇರ್ಕೊಂಡೆ, ನಿನ್ನ ತಳ ಬುಡ ಎಲ್ಲ ಕಂಡು ಹಿಡಿದೆ. ನೀನೆಷ್ಟೇ ಪ್ರಯತ್ನ ಪಟ್ಟರು ಆ ಬೀಗದ ಕೈಗಳು ನಿನಗೆ ಸಿಗಲಿಲ್ಲ. ಯಾಕೆ? ತಾಯಿಯವನ ಮನೆಯಲ್ಲಿರೋ 1 ಬೀಗದ ಕೈ ಬಿಟ್ಟು ಮಿಕ್ಕೆರಡು ಬೀಗದ ಕೈಗಳನ್ನ ನಾನೇ ಭದ್ರವಾಗಿ ಮುಚ್ಚಿಟ್ಟೆ. ಆ ಉಳಿದಿರೋ 1 ಬೀಗದ ಕೈನ ನೀನು ಕದಿಯೋಕ್ ಬರುವಾಗ ನಿನ್ನ ಸಾಕ್ಷಿ ಸಮೇತವಾಗಿ ಹಿಡಿಬೇಕು ಅಂತ ನೀನೇ ಕಳಿಸಿದ ಈ ಜಗ್ಗುವಿಂದ ನಿನ್ನ ಬಂಡವಾಳ ಎಲ್ಲ ಬಯಲಿಗೆ ಬಂತು. ಇನ್ನು ನೀನ್ ಎಷ್ಟೇ ನಾಟಕ ಆಡಿದ್ರು ಏನು ಪ್ರಯೋಜನ ಇಲ್ಲ ಭದ್ರಪ್ಪ. ಭದ್ರಪ್ಪ, ಇನ್ನು ನಮ್ಮಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ನಿನ್ ನಿಜವಾದ ಬಣ್ಣ ಏನು ಅನ್ನೋದನ್ನ ಊರಿನವ್ರಿಗೆಲ್ಲ ತೋರಿಸ್ತೀವಿ. ಅಯ್ಯೋ 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 ಭಗವಂತ, ಇದೇನಪ್ಪ ಅನ್ಯಾಯ? ನ್ಯಾಯಕ್ಕೆ ಧರ್ಮಕ್ಕೆ ಬೆಲೆನೇ ಇಲ್ವಾ? ನಾನೆಷ್ಟೇ ನ್ಯಾಯವಾಗಿ ಧರ್ಮ ನಡ್ಕೊಂಡ್ರೆ ನನ್ನ ಮೇಲೆ ಅಪವಾದ ಬರುತ್ತಾರಲ್ಲ, ನಾನೇನಪ್ಪ ಮಾಡ್ಲಿ? ನಾಟಕ ಭದ್ರಪ್ಪ, ನಡಿ. ಅಯ್ಯೋ 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 ಭಗವಂತ, ಬನ್ರಪ್ಪ ಬಂದ್ರು. ಹೇಳ್ಕೊಂಡೋಗ್ರು. ಭದ್ರ ಏನದು? ನಾವೆಲ್ಲ ಒಳ್ಳೆಯಿಂದ ತಿಳ್ಕೊಂಡಿದ್ವಲ್ಲ, ಆ ಭದ್ರಪ್ಪ ಕಳ್ಳ ಕದಿಮ ವಜ್ರ ಕಿರೀಟಕ್ಕೋಸ್ಕರ ಎಲ್ಲೋ ಕಿತಾಪತಿ ಮಾಡ್ತಾನೆ. ಏನ್ ಹೇಳ್ತಾ ಇದ್ದೀಯ ನೀನು? ವಿಕ್ರಮ್ ಹೇಳ್ಕಳಿಸ್ತಾ ಅಂತ ನಿಮ್ಮಿಬ್ರಿಗೂ ಜಗಳ ತಂದಿಕ್ಕದಲ್ಲ ಆ ರೌಡಿ, ಅವನು ಭದ್ರಪ್ಪನ ಕಡೆವನೇ. ನನ್ ಮಗ ಇವತ್ತೆಲ್ಲ ಬಾಯ್ ಬಿಟ್ಟಿದ್ದ ಕಣ. ಅಷ್ಟೇ ಅಲ್ಲ, ತಾಯಿಯವನ್ ಕೊಲೆ ಮಾಡಿದ್ದು ಧರ್ಮಪ್ಪನವರಲ್ಲ, ಭದ್ರಪ್ಪನ ಕಡೆಯವರೇ ಅಂತೆ. ನೀನ್ ಹೇಳ್ತಾ ಇರೋದು ನಿಜನಾ? ನಿಜ ಇದೆ, ಸುಳ್ಳು ಆಯ್ಸಿರಿ. ಬೇಕಾದ್ರೆ ಬಾ ನೋಡಿ. ಒಂದು ಸೈಡು ಬಂದ್ಬಿಡ್ತೀವಿ.
ರುದ್ರಣ್ಣನ ಭದ್ರಪ್ಪನ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೋಗಿ ಸಹಾಯ ಮಾಡು. For more updates, like, comment, subscribe to our channel.